ನಮಸ್ಕಾರ ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಅಬ್ಬರ IPLನಲ್ಲಿ ಅಬ್ಬರವಾದ ಬ್ಯಾಟಿಂಗ್ ಅನ್ನ ಸಿಡಿಸಿದಂತಹ ವಿಲ್ ಜಾಕ್ಸ್. ಸ್ನೇಹಿತರೆ, ನಿನ್ನೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಗುಜರಾತ್ ಟೈಟನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ವಿರುದ್ಧದ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅಬ್ಬರಿಸಿದ್ದಾರೆ. IPLನಲ್ಲಿ ಚೊಚ್ಚಲ ಶತಕವನ್ನು ಸಿಡಿಸುವ ಮೂಲಕ RCBಯ ಅತಿ ವೇಗದ ಎರಡನೆಯ ಶತಕವನ್ನು ದಾಖಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, RCB ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿತು. ಅದೇ ರೀತಿ ಮೊದಲ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ 200 ರನ್ಗಳನ್ನು ದಾಖಲಿಸುವ ಮೂಲಕ ಗುಜರಾತ್ ಟೈಟನ್ಸ್ RCBಗೆ ಸವಾಲಿನ ಗುರಿಯನ್ನ ನೀಡಿತು. ಈ ಒಂದು ಸವಾಲಿನ ಗುರಿಯಾದಂತಹ 200 ರನ್ಗಳನ್ನು ಚೇಸ್ ಮಾಡುವಲ್ಲಿ ಯಶಸ್ವಿಯಾಗದಂತಹ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಉತ್ತಮವಾದ ಆರಂಭವನ್ನು ಪಡೆದುಕೊಳ್ತು. ವಿರಾಟ್ ಕೊಹ್ಲಿ ಹಾಗೂ ಫ್ಯಾಫ್ ಡು ಪ್ಲೆಸಿಸ್ ಅವರು 40 ರನ್ಗಳ ಜೊತೆ ಆಟವನ್ನು ಆಡಿದ್ರು. ಫ್ಯಾಫ್ ಡು ಪ್ಲೆಸಿಸ್ 3 ಸಿಕ್ಸರ್ ಹಾಗೂ 1 ಬೌಂಡರಿಯ ಮೂಲಕ 20 ರನ್ಗಳನ್ನು ದಾಖಲಿಸಿ ಸಾಯಿ ಕಿಶೋರ್ ಅವರ ಬೌಲಿಂಗ್ಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಕಡೆ ಮರಳಿದರು. ನಂತರ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿಳಿದಂತಹ ವಿಲ್ ಜಾಕ್ಸ್ ಕೊಹ್ಲಿ ಅವರ ಜೊತೆಗೆ ನಿಧಾನಗತಿಯ ಇನ್ನಿಂಗ್ಸ್ ಅನ್ನು ಆರಂಭಿಸುವುದಾದರೂ ವಿಲ್ ಜಾಕ್ಸ್ ರವರು 31 ಬಾಲ್ಗಳಲ್ಲಿ ಅರ್ಧಶತಕವನ್ನು ದಾಖಲಿಸಿದರು. ಮುಂದೆ ನಡೆದಿದ್ದು ಗುಜರಾತ್ ಬೌಲರ್ಸ್ಗಳ ಮಾರಣ ಹೋಮ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, 31 ಬಾಲ್ಗಳಲ್ಲಿ 54 ರನ್ಗಳನ್ನ ಬಾರಿಸಿದಂತಹ ವಿಲ್ ಜಾಕ್ಸ್ ಇನ್ನ ಕೇವಲ 10 ಬಾಲ್ಗಳಲ್ಲಿ 46 ರನ್ಗಳನ್ನ ಬಾರಿಸುವ ಮೂಲಕ IPLನ ಚೊಚ್ಚಲ ಶತಕವನ್ನ ದಾಖಲಿಸಿದ್ರು ಅಂತಾನೆ ಹೇಳ್ಬೋದು. ಈ ಒಂದು ಆಟಕ್ಕೆ ಕ್ರಿಕೆಟ್ ಪ್ರೇಮಿಗಳಲ್ಲದೆ ಕ್ರಿಕೆಟ್ ದಿಗ್ಗಜರು ಫಿದಾ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಟ್ವಿಟರ್ನಲ್ಲಿ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಮತ್ತೊಂದೆಡೆ ವಿಲ್ ಜಾಕ್ಸ್ಗೆ ಸಾಥ್ ನೀಡಿದ ಕೊಹ್ಲಿ. ಸ್ನೇಹಿತರೆ, ಪವರ್ ಪ್ಲೇನಲ್ಲಿ ಅಬ್ಬರದ ಬ್ಯಾಟಿಂಗ್ ಅನ್ನ ಶುರು ಮಾಡಿದಂತಹ ವಿರಾಟ್ ಕೊಹ್ಲಿ ಅವರು ಪವರ್ ಪ್ಲೇಯ ನಂತರ ನಿಧಾನಗತಿಯ ಬಾಲ್ ಟು ಬಾಲ್ ರನ್ ಅನ್ನು ಬಾರಿಸಲು ಪ್ರಾರಂಭಿಸಿದರು. ನಂತರ ತಮಗೆ ಸಿಕ್ಕ ಬಾಲ್ಗಳಲ್ಲಿ ಸಿಂಗಲ್ ಅನ್ನು ತೆಗೆದುಕೊಂಡು ವಿಲ್ ಜಾಕ್ಸ್ಗೆ ಸ್ಟ್ರೈಕ್ ನೀಡುವುದರಲ್ಲಿ ನೆರವಾದರು. ವಿಲ್ ಜಾಕ್ಸ್ ರವರು 31 ಬಾಲ್ಗಳಲ್ಲಿ ಅರ್ಧಶತಕವನ್ನು ಬಾರಿಸಿದರೆ ಕೇವಲ 10 ಬಾಲ್ಗಳಲ್ಲಿ ಶತಕವನ್ನು ಬಾರಿಸುವ ಮೂಲಕ RCBಯ ಎರಡನೇ ಅತಿ ವೇಗದ ಶತಕವನ್ನು ದಾಖಲಿಸಿದ್ದಾರೆ. ಅದೇ ರೀತಿ ವಿಲ್ ಜಾಕ್ಸ್ ಅವರಿಗೆ ಸಾಥ್ ನೀಡುತ್ತಾ ವಿರಾಟ್ ಕೊಹ್ಲಿ ಅವರು 70 ರನ್ಗಳನ್ನು ಬಾರಿಸಿ ನಾಟ್ಔಟ್ ಆಗಿ ಮತ್ತೊಂದು ಕಡೆ ಉಳಿದುಕೊಂಡರು. ಈ ಯಾವ ಆಟಗಾರನ್ನು ಕೂಡ ಸಂಭ್ರಮಿಸಿದ ಹಾಗೆ ವಿರಾಟ್ ಕೊಹ್ಲಿ ಅವರು ವಿಲ್ ಜಾಕ್ಸ್ ರವರ ಅರ್ಧಶತಕ ಹಾಗೂ ಶತಕವನ್ನು ಸಂಭ್ರಮಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರಿಗೆ ನಿಮ್ಮ ಆ ಒಂದು ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ. ಸ್ನೇಹಿತರೆ, ವಿಲ್ ಜಾಕ್ಸ್ ರವರ ಅಬ್ಬರದ ಬ್ಯಾಟಿಂಗ್ಗೆ ಗುಜರಾತ್ ಟೈಟನ್ಸ್ ಧೂಳಿಪಟ ಆಗಿದ್ದು ನಿಜ ಅಲ್ವಾ? ಸ್ನೇಹಿತರೆ, ನಿಮ್ಮ ಪ್ರಕಾರ 16 ಓವರ್ಗಳಲ್ಲಿ ಬಾರಿಸಿದಂತಹ ಈ ಒಂದು 200 ರನ್ RCB 250 ರನ್ಗಳ ಟಾರ್ಗೆಟ್ ಅನ್ನು ನೀಡಿದರೆ ಅದನ್ನ ಕೂಡ ಚೇಸ್ ಮಾಡ್ತಾ ಇದ್ರಾ ಅಂತ ತಪ್ಪದೆ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ವಿರಾಟ್ ಕೊಹ್ಲಿ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮಾಹಿತಿಯೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.